ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ರಾಮಚಂದ್ರ ಅಂತ. ಸೊ ಹಾಗಾಗಿ ನನ್ನ ಕೆಲಸ ಡ್ರೈವಿಂಗ್ ಕೆಲಸ. ತುಂಬ ಕಷ್ಟಪಟ್ಟು ಬೆಂಗಳೂರಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ, ಕ್ಯಾಬ್ ಓಡಿಸ್ಕೊಂಡು. ಸೊ ಏನಪ್ಪ ಅಂದರೆ ನಮ್ಮಂಥವ್ರಿಗೆ ತುಂಬ ಬೇಕಾಗಿರೋದು ಬಿಗ್ ಬಾಸು. ಆ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮ ಕಷ್ಟನೆಲ್ಲ ಹಂಚ್ಕೋಬೋದು. ಇಡೀ ಕರ್ನಾಟಕನೇ ನೋಡೋ ಥರ ನಮ್ಮ ಕಷ್ಟನ ಹಂಚ್ಕೋಬೋದು. ಅಪ್ಪ ಡ್ರೈವರ್ಗೆ ಏನು ಅಂತ ಪ್ರತಿಯೊಬ್ಬರು ಅಂದ್ಕೊಳ್ತೀರ. ಡ್ರೈವರ್ ಕಷ್ಟ ಡ್ರೈವರ್ಗೆ ಗೊತ್ತು. ತುಂಬ ಟೈಮು ಮಳೆಯಲ್ಲಿ ಗಾಡಿ ಕೆಟ್ಟೋಗ್ಬಿಡುತ್ತೆ, ಪಂಚರ್ ಆಗಿಬಿಡುತ್ತೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಆ ಒಂದು ಕಷ್ಟನ ಯಾರಿಗೂ ಅರ್ಥ ಆಗಲ್ಲ. ಹೇಳಿದ್ರು ಅಷ್ಟು ಕಷ್ಟ ಡ್ರೈವರ್ಗೆ. ಒಂದೊಂದು ಟೈಮು ಊಟನೂ ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಅಷ್ಟು ಕಷ್ಟಪಟ್ಟು ನಮ್ಮ ಡ್ರೈವರ್ಸ್ ಅನ್ನೋರು ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾಯಿರ್ತಾರೆ. ಅಂಥವ್ರಿಗೆ ಎಲ್ಲ ನಾನೇನಾದರೂ ಬಿಗ್ ಬಾಸಲ್ಲಿ ಗೆದ್ದು ನನಗೇನಾದರೂ ಆ ದೇವ್ರ ಆಶೀರ್ವಾದದಿಂದ ಒಂದು ಅವಕಾಶ ಕೊಟ್ಟರೆ ಇಡೀ ಕರ್ನಾಟಕ ನೋಡೋ ಥರ ನಮ್ಮ ಡ್ರೈವರ್ ಕಷ್ಟನ ಹಂಚ್ಕೋಬೋದು. ಅಕಸ್ಮಾತ್ ಒಂದು ವೇಳೆ ಗೆದ್ದು ನಾನೇನಾದರೂ ಸೆಲೆಕ್ಷನ್ ಆಗಿ ಗೆದ್ದು ಬಂದರೆ ನಾನು ನಿಜವಾಗ್ಲೂ ದೇವ್ರ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಡ್ರೈವರ್ಸ್ ಅನ್ನೋರು ಎಷ್ಟೋ ಜನ ಇವತ್ತು ಹಾಸ್ಪಿಟ್ಲಲ್ಲಿದ್ದಾರೆ. ಅವ್ರ ತಂದೆ ತಾಯಿಯವರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ತುಂಬ ಜನ ಪರದಾಡ್ತಾ ಇರ್ತಾರೆ. ಅಂಥವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ನಾನಿವತ್ತು ಪ್ರಮಾಣ ಮಾಡ್ತಾಯಿದ್ದೀನಿ, ನಿಮಗೆ ಮಾತು ಕೊಡ್ತಾಯಿದ್ದೀನಿ. ಹಾಗಾಗಿ ಬಿಗ್ ಬಾಸ್ ನಮ್ಮಂಥವ್ರಿಗೆ ಬೇಕು. ನಮ್ಮಂಥವ್ರು ಕಾಮನರ್ಸ್ಗೆ ತುಂಬ ದೊಡ್ಡ ಒಂದು ಕನಸು. ಬಿಗ್ ಬಾಸ್ಗೆ ಹೋಗೋಣ, ನಮ್ಮ ಕಷ್ಟನೆಲ್ಲ ಅಲ್ಲಿ ಹೇಳ್ಕೊಳ್ಳೋಣ. ನಾವು ಒಂದು ಏನು ಕಷ್ಟಪಡ್ತಾಯಿದ್ದೀವೋ ಪ್ರತಿಯೊಂದು ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ಜನತೆಗೆ ತಲುಪಿಸೋಣ ಅಂತ ಆ ಒಂದು ಬಿಗ್ ಬಾಸ್ಗೆ ಹೋದರೆ ನಾನು ಪ್ರತಿಯೊಂದು ತಿಳ್ಕೊಬೋದು, ಪ್ರತಿಯೊಂದು ಹಂಚ್ಕೋಬೋದು ನಮ್ಮ ಕಷ್ಟನ ಅಂತ ದಯವಿಟ್ಟು ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಪ್ರತಿಯೊಬ್ಬರ ಕನ್ನಡಿಗರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕೈ ಮುಗಿದು. ಸೊ ದಯವಿಟ್ಟು ನಮ್ಮಂಥ ಡ್ರೈವರ್ಸ್ ಅನ್ನೋರಿಗೆ ನೀವು ಆಶೀರ್ವಾದ ಮಾಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಬಿಗ್ ಬಾಸ್ ಬೇಕು. ಏನಪ್ಪ ಇವನು ಇಷ್ಟೊಂದೆಲ್ಲ ಹೇಳ್ಕೊಳ್ತವನೆ ಅಂತ. ಹೌದು, ಕಷ್ಟಪಡ್ತಾ ಇದ್ದೀವಿ ಗುರು, ಹೇಳ್ಕೊಳ್ತಾ ಇದ್ದೀವಿ. ನಮ್ಮ ಕಷ್ಟನ ನಿಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಹೇಳ್ಕೊಳ್ಳೋಣ? ಫ್ರೆಂಡ್ಸ್ ಹತ್ರನೋ, ನಮ್ಮ ಪರಿಚಯ ಇರೋರ ಹತ್ರನೋ, ಅಕ್ಕಪಕ್ಕದ ಮನೆಯವ್ರ ಹತ್ರನೋ, ನಮ್ಮ ಸಂಬಂಧಿಕರ ಹತ್ರ ಹೇಳ್ಕೊಂಡ್ರೆ ಇವನು ಇರೋದೇ ಬಿಡು ಇವನು ಅಂತ ನಮ್ಮನ್ನು ಸೈಡ್ಗೆ ಇಡ್ತಾರೆ. ಸೊ ಹಳ್ಳಿ ಕರ್ನಾಟಕ ನೋಡೋ ಥರ ನಮ್ಮ ಕಷ್ಟನೆಲ್ಲ ಹಂಚ್ಕೊಂಡ್ರೆ ಒಂದು 10 ಜನ ಅದನ್ನ ತಗೋಬೋದು, ಇನ್ನು 10 ಜನ ಅದನ್ನ ಬಿಡ್ಬೋದು. ಸೊ ನಮ್ಮ ಕಷ್ಟ ಏನಂತ ಅಲ್ಲಿ ನಾವು ತೋರಿಸ್ತೀವಿ. ಬಿಗ್ ಬಾಸ್ ನಮ್ಮಂಥವ್ರಿಗೆ ಬೇಕು ಬೇಕು ಬೇಕು. ಬಿಗ್ ಬಾಸ್ ಅವರೇ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದರೆ ನನಗೊಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ.